ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ಡಿಫ್ರೆಂಟ್ ಆಗಿರುವಂಥ ಬ್ರೈಡಲ್ ಕುಚ್ಚು ಡಿಸೈನ್ ಅಂತಲೇ ಹೇಳ್ಬೋದು. ಅದಕ್ಕೆ ಬೀಡ್ ನಾನು ನೋಡಿ ಈ ಥರ ಬೀಡ್ ತಗೊಂಡಿದ್ದೀನಿ. ಅಂದರೆ ಕಟ್ ಬೀಡ್ ಥರ ಇದೆ, ಅದು ನಾನೀಗ ಹೇಳ್ಕೊಡ್ತೀನಿ. ಇದಕ್ಕೆ ಬಾರ್ಡ್ರಿಗೆ ಮ್ಯಾಚ್ ಆಗೋ ಥರ ತಗೊಂಡಿದ್ದೀನಿ. ಕಟ್ ಬೀಡು ಥರ ಚೆನ್ನಾಗಿ ಕಾಣ್ತಾ ಇದೆ, ಮ್ಯಾಚ್ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಥರ ಬೀಡ್ ತಗೊಂಡಿದ್ದೀನಿ. ಸ್ಮಾಲ್ ಬೀಡ್ 10 ಅಥವಾ 11 ನಂಬರ್ ನೀಡಲ್. ನಾರ್ಮಲ್ ಆಗಿ ನಾನು 6 ಎಳೆ ದಾರ ತಗೊಳ್ತಿದ್ದೆ. ಇವತ್ತು ನಾನು 8 ಎಳೆ ದಾರ ತಗೊಂಡಿದ್ದೀನಿ. ಅದಕ್ಕೆ ನಾನು ಈ ಥರ ಮೊದಲೇ ಮಣಿನ ಹಾಕೊಂಡಿದ್ದೀನಿ. ಈ ಥರ ಹೇಗೆ ಹಾಕೊಳ್ಳೋದು ಅಂತ ನಿಮ್ಗೇನಾದರೂ ಬೇಕು ವಿಡಿಯೋ ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಈ ಥರ 8 ಎಳೆ ದಾರಕ್ಕೆ ಪೋಣಿಸ್ಕೊಂಡಿದ್ದೀನಿ. ನೀವು 6 ಎಳೆ ದಾರದಲ್ಲೂ ಮಾಡ್ಕೋಬಹುದು, ಆದರೆ ಸ್ವಲ್ಪ ಡಿಸೈನ್ ಸಣ್ಣದಾಗಿ ಬರುತ್ತೆ. ಇದು ಸ್ವಲ್ಪ ದೊಡ್ಡದಾಗಿ ಇರುತ್ತೆ ಡಿಸೈನು. ಅದಕ್ಕೋಸ್ಕರ ನಾನು 8 ಎಳೆ ದಾರ ತಗೊಂಡಿದ್ದೀನಿ. ಈಗ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋನ ಶುರು ಮಾಡ್ತೀನಿ. ಮೊದಲಿಗೆ ಸೀರೆಗೆ ಲಾಕ್ ಮಾಡ್ಕೊಳ್ತೀನಿ. ಇದು ಸಿಂಗಲ್ ಕಲರ್ ಸೀರೆ ಆಗಿದೆ. ಇದು ಅಲ್ಲಿಂದ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 4 ಚೈನ್ 1 2 3 4. ನೀವು 5 ಚೈನ್ ಬೇಕಾದ್ರೂ ತಗೋಬಹುದು. ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಅಲ್ಲಿಂದ ಮತ್ತೆ 4 ಚೈನ್ 1 2 3 4. ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. ಒಂದು ಬೀಡ್, ಬಿಗ್ ಬೀಡ್ ಹಾಕೋಬೇಕು. ನೀವು ಇದಕ್ಕೆ ಇದೇ ಬೀಡ್ ರೌಂಡ್ ಬೀಡ್ ಬೇಕು ಅಂತಲೇ ಇಲ್ಲ, ಫ್ಲವರ್ ಬೀಡ್ ಸಮೇತ ಹಾಕೋಬಹುದು. ತುಂಬಾ ದೊಡ್ಡದಾಗಿ ಹಾಕೋಬೇಡಿ, ಮೀಡಿಯಂ ಸೈಡ್ ಫ್ಲವರ್ ಬೀಡ್ ಹಾಕೋಬಹುದು. ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಸೀರೆಗೆ ಲಾಕ್ ನೋಡಿ ಈ ತರ ಬರಬೇಕು. ಅಲ್ಲಿಂದ ಇದು ಸಿಂಗಲ್ ಸ್ಟೆಪ್ ಡಿಸೈನ್ ಆಗುತ್ತೆ. 1 2 3 4 5 ಸರಿನಾ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಇಲ್ಲಿ ಲಾಕ್ ಮಾಡಿದ್ದೆ ಅಲ್ವಾ, ಅಲ್ಲಿಗೆನೆ ಲಾಕ್ ಮಾಡ್ಕೊಳ್ತೀನಿ. ಈ ತರ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ 2 ಚೈನ್ 1 2. ನೀವು ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕಂದ್ರೆ 3 ಚೈನ್ ಹಾಕೊಳ್ಳಿ. ಡಬಲ್ ಕ್ರೋಶೆ ಮಾಡೋದಾದ್ರೆ 2 ಚೈನ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಅಲ್ಲಿಂದ ಮತ್ತೆ ಸೀರೆನ ಟರ್ನ್ ಮಾಡ್ಕೊಳ್ತೀನಿ. ಈ ತರ ಟರ್ನ್ ಮಾಡ್ಕೋಬೇಕು. ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ 5 ಚೈನ್ ಹಾಕಿದ್ದೆ ಅಲ್ವಾ, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಹೇಳ್ಕೊಳ್ತೀನಿ. ಗೊತ್ತಾಗ್ತಾ ಇದೆ ಅಂತ ಅನ್ಕೊಳ್ತೀನಿ. 5 ಚೈನ್ ಹಾಕಿದ್ದೆವಲ್ಲ, ಅದ್ರ ಒಳಗಡೆಯಿಂದ ದಾರಾನ ಮೇಲೆ ಹೇಳ್ಕೊಂಡು ಒಂದು ಡಬಲ್ ಕ್ರೋಶೆ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ಡಬಲ್ ಕ್ರೋಶೆ, 2ರಲ್ಲಿ 1 2ರಲ್ಲಿ 1. 8 ಎಳೆ ದಾರ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ದಾರ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ಡಬಲ್ ಕ್ರೋಶೆ, 2ರಲ್ಲಿ 1 2ರಲ್ಲಿ 1. ತರ 13 ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಈ ತರನೇ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ಬೇಕು. 8 ಎಳೆ ಹಾಕಿರೋದ್ರಿಂದ ದಾರ ಸ್ವಲ್ಪ ಡಿಸೈನ್ ಸ್ಟಿಫ್ ಆಗಿ ನಿಲ್ಲುತ್ತೆ, ಮತ್ತೆ ತುಂಬಾ ಅಗಲವಾಗಿ ಬರುತ್ತೆ ಡಿಸೈನ್. ಇದು 6 ಎಳೆ ಹಾಕಿದ್ರೆ ಸಣ್ಣದಾಗಿ ಡಿಸೈನ್ ಇರುತ್ತೆ. ನಿಮ್ಗೆ ಯಾವ ತರ ಬೇಕೋ ಆ ತರ ಹಾಕೋಬಹುದು. ನಾನು ಇದಕ್ಕೆ 13 ಡಬಲ್ ಕ್ರೋಶೆ ಹಾಕೊಳ್ತೀನಿ. ಅಲ್ಲಿಂದ ಇಲ್ಲಿ ನೋಡಿ 13 ಡಬಲ್ ಕ್ರೋಶೆ ಹಾಕಿ ಕಂಪ್ಲೀಟ್ ಮಾಡಿದೀನಿ. ಈ ತರ ಕಾಣಿಸುತ್ತೆ. ಅಲ್ಲಿಂದ ಇದು ಕರೆಕ್ಟ್ ಆಗಿ ಸೀರೆಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಈ ತರ ಅಲ್ಲಿಂದ ಲಾಕ್ ಮಾಡಿಕೊಂಡು ಅಲ್ಲಿಂದ ಒಂದು ಸಿಂಗಲ್ ಕ್ರೋಶೆ, ಒಂದು ಚೈನ್ ಹಾಕೊಳ್ತೀನಿ. ಅಲ್ಲಿಂದ ಸೀರೆನ ಟರ್ನ್ ಮಾಡ್ಕೊಳ್ತೀನಿ. ಟರ್ನ್ ಮಾಡ್ಕೊಂಡು ಇಲ್ಲಿ ನೋಡಿ ಹೋಲ್, ಇದ್ರ ಮೇಲೆ ಹೋಲ್ ಕಾಣಿಸ್ತಾ ಇದೆ ಅಲ್ವಾ ನಿಮ್ಗೆ, ನೋಡಿ ಈ ತರ ಡಬಲ್ ಕ್ರೋಶೆ ಮೇಲೆ ಹೋಲ್ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ನೀಡಲ್ ಹಾಕಿ ನೋಡಿ ಆ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. ಒಂದು ಸ್ಮಾಲ್ ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ಳೋದು ಬೇಡ. ಡೈರೆಕ್ಟ್ ಆಗಿ ಅದ್ರ ಪಕ್ಕದಲ್ಲಿ ಇನ್ನೊಂದು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ, ಇಲ್ಲಿ ಲಾಕ್ ಮಾಡಿದ್ದೆ ಅಲ್ವಾ, ಪ್ಲೈನ್ ಆಗಿ ಹಾಗೇನೆ ಲಾಕ್ ಮಾಡಿದ್ದೆ. ಅದ್ರ ಪಕ್ಕದಲ್ಲೇ ಇನ್ನೊಂದು ಹೋಲ್ ಕಾಣಿಸ್ತಾ ಇದೆ ನಿಮ್ಗೆ ನೋಡಿ. ಆ ಹೋಲ್ಗೆ ನೀಡಲ್ ಹಾಕಿ ದಾರನ ಹೇಳ್ಕೊಳ್ತೀನಿ. ಅಲ್ಲಿಂದ ಹಾಗೇನೆ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಇನ್ನೊಂದು ಅದ್ರ ಪಕ್ಕ ಇನ್ನೊಂದು ನೋಡಿ ಹೋಲ್ ಕಾಣಿಸ್ತಾ ಇದೆ, ಅದ್ರ ಒಳಗಡೆನು ನೀಡಲ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಅಂದ್ರೆ ಸಿಂಗಲ್ ಕ್ರೋಶೆ. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. ಇನ್ನೊಂದು ಸ್ಮಾಲ್
ಬೀಡ್ ಲಾಕ್ ಮಾಡ್ಕೊಳ್ಳೋಂಗಿಲ್ಲ. ನೋಡಿ, ಇಲ್ಲಿ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶೆ, ಮತ್ತೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಹೋಲ್ ಕಾಣಿಸ್ತಾ ಇದೆ, ಅಲ್ಲಿ ನೀಡಲ್ ಹಾಕಿ. ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ, ಅದು ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ದಾಗೆ ಹೋಲ್ ಕಾಣಿಸುತ್ತೆ ಡಿಸೈನ್ ಮಾಡುವಾಗ. ಅಲ್ಲಿಗೆ ಇದ್ ಮಾಡ್ಕೊಂಡು ಹೋದ್ರೆ ಆಯ್ತು. ಇಲ್ಲಿ ನೋಡಿ, ಇಲ್ಲಿ ಹೇಳ್ಕೊಡ್ತೀನಿ. ಒಂದ್ಸಲ ಸಿಂಗಲ್ ಕ್ರೋಶೆ, ಅಲ್ಲಿಂದ ಒಂದ್ ಬೀಡ್, ಮತ್ತೆ 2 ಸಲ ಸಿಂಗಲ್ ಕ್ರೋಶೆ, ಅಲ್ಲಿಂದ ಬೀಡ್, ಅಲ್ಲಿಂದ 2 ಸಿಂಗಲ್ ಕ್ರೋಶೆ. ಇದೇ ತರ ಮಾಡ್ಕೊಂಡು ಹೋಗ್ಬೇಕು. ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ನಿಮ್ಗೇನಾದ್ರೂ ಕನ್ಫ್ಯೂಸ್ ಇದೆ ಅಂದ್ರೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಲಾಕ್ ಆಯ್ತು, ಮತ್ತೆ ಸಿಂಗಲ್ ಕ್ರೋಶೆ, ಮತ್ತೊಂದು ಸಿಂಗಲ್ ಕ್ರೋಶೆ. ನೋಡಿ, ಇಲ್ಲಿ 4 ಬೀಡ್ ಹಾಕಿ, ಇಲ್ಲಿ 2 ಡಬಲ್ ಕ್ರೋಶೆ ಹಾಕಿ 2 ಸಲ ಡಬಲ್ ಕ್ರೋಶೆ ಹಾಕಿ ಕಂಪ್ಲೀಟ್ ಮಾಡಿದೀನಿ. ಈಗ 2 ಚೈನ್ ಹಾಕೊಳ್ತೀನಿ. ಅಲ್ಲಿಂದ ಫ್ರಂಟ್ಗೆ ಡಿಸೈನ್ ನ ತಿರುಗಿಸ್ಕೊಳ್ತೀನಿ. ಸೀರೆ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡಿದೀನಿ. ಇಲ್ಲಿ ತೋರಿಸ್ತೀನಿ, ಪಕ್ಕದಲ್ಲೇ ತೋರಿಸ್ತೀನಿ ನಿಮ್ಗೆ. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ ನೋಡಿ, ಚೈನ್ ಹಾಕಿದಲ್ಲ, ಇದ್ರ ಪಕ್ಕದಲ್ಲೇ ಒಂದು ಹೋಲ್ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಈ ಹೋಲ್ಗೆನೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಎಳ್ಕೊಂಡು ಒಂದು ಡಬಲ್ ಕ್ರೋಶೆ, ಈ ತರ ಡಬಲ್ ಕ್ರೋಶೆ ಹಾಕೊಳ್ತೀನಿ. ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಅಲ್ಲಿಂದ ಮತ್ತೆ 2 ಚೈನ್ 1 2, ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿಗ ಡಬಲ್ ಕ್ರೋಶೆ ಹಾಕಿದ್ದೆಲ್ಲ ಅದ್ರ ಒಳಗಡೆ ಹೋಲ್ ಇರುತ್ತೆ, ಆ ಹೋಲ್ ಒಳಗಡೆನೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ನೋಡಿ, ಈ ತರ ಮೇಲೆ ಎಳ್ಕೊಂಡು ಮತ್ತೆ ಡಬಲ್ ಕ್ರೋಶೆ ಆಯ್ತಲ್ವಾ, ಅಲ್ಲಿಂದ ಒಂದು ಬೀಡ್ ಇನ್ಸರ್ಟ್ ಮಾಡ್ಕೊಳ್ತೀನಿ. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಈಗ ಫಸ್ಟ್ ನಾನು ಇಲ್ಲಿ ಹಾಕಿದ್ದೆ ಅಲ್ವಾ ಡಬಲ್ ಕ್ರೋಶೆ, ಅದೇ ಹೋಲ್ಗೆನೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಬೀಡ್ನ ಫ್ರಂಟಿಗೆ ಮಾಡಿಕೊಂಡು ಎರಡರಲ್ಲೊಂದು ಡಬಲ್ ಕ್ರೋಶೆ ಮಾಡ್ಕೊಂಡೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಮತ್ತೆ 2ರಲ್ಲಿ 1 ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ದಾರಾನ ಮೇಲೆ ಎಳ್ಕೊಂಡು 3 ದಾರ ಇದೆ, 2ರಲ್ಲಿ 1 ನೋಡಿ, ಒಂದು ಡಿಸೈನ್ ಫಾರ್ಮ್ ಆಯ್ತು. ಈ ತರ ಬರ್ಬೇಕು ಡಿಸೈನು. ನೋಡಿ, ಈ ತರ. ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ 2 ಸಲ ಡಬಲ್ ಕ್ರೋಶೆ ಹಾಕಿದ್ದೆ, ಗೊತ್ತಿದೆ ಅಲ್ವಾ, 1 ಬೀಡ್ ಹಾಕಿ 2 ಡಬಲ್ ಕ್ರೋಶೆ. ಈ ಫಸ್ಟ್ ಹೋಲ್ ಇದೆ ಅಲ್ವಾ, ಡಬಲ್ ಕ್ರೋಶೆ ಮೇಲ್ಗಡೆ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಈ ಡಬಲ್ ಕ್ರೋಶೆ ಮೇಲ್ಗಡೆ ಇರೋ ಹೋಲ್ಗೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಈ ತರ. ಅಲ್ಲಿಂದ 2ರಲ್ಲಿ 1 ಡಬಲ್ ಕ್ರೋಶೆ ಮಾಡ್ಕೊಂಡೆ. ಅಲ್ಲಿಂದ 2 ಚೈನ್ 1 2 ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಂಡು, ಇಲ್ಲಿ ಗ್ಯಾಪ್ ಇದೆ ನೋಡಿ ಡಬಲ್ ಕ್ರೋಶೆದು, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಂಡು ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಬೀಡ್ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಈ ತರ ಬೀಡ್ನ ಫ್ರಂಟಿಗೆ ಮಾಡ್ಕೊಳ್ತೀನಿ. 2ರಲ್ಲಿ 1 ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಂಡು 2ರಲ್ಲಿ 1 ತರ ಡಬಲ್ ಕ್ರೋಶೆ, ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ನೋಡಿ, ಈ ತರ ಬರುತ್ತೆ ಡಿಸೈನ್. ಸಿಂಪಲ್ ಆಗಿ ಲಾಕ್ ಮಾಡೋಂಗಿಲ್ಲ, ಈ ತರ ಮಾಡೋಂಗಿಲ್ಲ. ಅದು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ ನೋಡಿ, ಫಸ್ಟ್ ಹೋಲ್ ಇದೆ ಅಲ್ವಾ ಡಬಲ್ ಕ್ರೋಶೆದು, ಫಸ್ಟ್ ಹೋಲ್ಗೆ ನೀಡಲ್ ಹಾಕ್ತೀನಿ. ನೀಡಲಿಂದ ದಾರಾನ ಮೇಲೆ ಎಳ್ಕೊಂಡು ಒಂದು ಡಬಲ್ ಕ್ರೋಶೆ, 2ರಲ್ಲಿ 1 ನೋಡಿ, ಈ ತರ ಬರ್ಬೇಕು. 2 ಚೈನ್ 1 2 ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇಲ್ಲಿ ಡಬಲ್ ಕ್ರೋಶೆ ಹಾಕಿದ್ದೆ ಅಲ್ವಾ, ಅಲ್ಲಿ ನೋಡಿ ಹೋಲ್ ಕಾಣಿಸ್ತಾ ಇದೆ, ಆ ಹೋಲಿಗೆನೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. 2ರಲ್ಲಿ 1 ಮತ್ತೆ 1 ಬೀಡ್, ತರ ಬೀಡ್ ಎಳ್ಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಬೀಡ್ನ ಫ್ರಂಟಿಗೆ ಮಾಡ್ಕೊಂಡು ಈಗ 2ರಲ್ಲಿ 1 ಈ ತರ ಡಬಲ್ ಕ್ರೋಶೆ, ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ಡಬಲ್ ಕ್ರೋಶೆ. ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಡಬಲ್ ಕ್ರೋಶೆ. ನೋಡಿ, ಈ ತರ ಬರಬೇಕು ಡಿಸೈನು. ಒಂದ್ಸಲ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇಲ್ಲಿ ಫಸ್ಟ್ ಹೋಲ್ ಕಾಣಿಸ್ತಾ ಇದೆಯಲ್ಲ, ಅದೇ ಹೋಲ್ಗೆ ನೀಡಲ್ ಹಾಕಿ ದಾರಾನ
ಮೇಲೆ ಹೇಳ್ಕೊಳ್ತೀನಿ. ನೀವು ಹಾರೆಳೆ ದಾರದಲ್ಲೂ ಕೂಡ ಇದು ಮಾಡ್ಕೋಬಹುದು. ನಾನು ಸ್ವಲ್ಪ ಡಿಸೈನ್ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಲಿ ಅಂತ ನಾನು 8 ಎಳೆ ದಾರ ತಗೊಂಡಿದ್ದೀನಿ. ನೀವು ಹಾರೆಳೆಲಿ ಕೂಡ ಮಾಡ್ಬೋದು, ಸಣ್ಣದಾಗಿ ಬರುತ್ತೆ ಅಷ್ಟೇ ಡಿಸೈನು. ನೀವು ಮತ್ತೆ ಇಲ್ಲಿ ನಾನು ಡಬಲ್ ಕ್ರೋಶೆ ಹಾಕಿದ್ನಲ್ವಾ, ನೀವು ಅಲ್ಲಿ ತ್ರಿಬಲ್ ಕ್ರೋಶೆಯನ್ನು ಕೂಡ ಹಾಕೋಬಹುದು. ಮತ್ತೆ 2 ಚೈನ್ 1 2 ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ ಡಬಲ್ ಕ್ರೋಶೆ ಹಾಕಿದ್ರಲ್ಲಿ ಹೋಲ್ ಕಾಣಿಸ್ತಾ ಇದೆ, ಅದ್ರ ಒಳಗಡೆನೆ ನೀಡಲ್ ಹಾಕಿ ದಾರಾನ ಮೇಲೆ ಹೇಳ್ಕೊಳ್ತೀನಿ. ಮತ್ತೆ ಒಂದು ಡಬಲ್ ಕ್ರೋಶೆ, ಬೀಡ್ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಅದೇ ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರಾನ ಮೇಲೆ ಹೇಳ್ಕೊಂಡು ಈ ತರ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತೀನಿ. ನೋಡಿ ಈ ತರ ಬರುತ್ತೆ ಡಿಸೈನ್. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ, ಇದೇ ಪ್ಲೇಸ್ಗೆನೆ ಬೀಡ್ ಪಕ್ಕದಲ್ಲೇ ಒಂದು ಹೋಲ್ ಕಾಣಿಸುತ್ತೆ. ಡಬಲ್ ಕ್ರೋಶೆ 1 ಬೀಡ್ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. 2 ಚೈನ್ 1 2 ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಹೋಲ್ ಕಾಣಿಸಲ್ಗೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಅಲ್ಲಿಂದ ಒಂದು ಡಬಲ್ ಕ್ರೋಶೆ, ಅಲ್ಲಿಂದ ಬೀಡ್ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ನೋಡಿ ಬೀಡ್ ನ ಫ್ರಂಟ್ ಗೆ ಮಾಡ್ಕೊಂಡು ಒಂದು ಡಬಲ್ ಕ್ರೋಶೆ, ಅಲ್ಲಿಂದ ಮತ್ತೆ ಡಬಲ್ ಕ್ರೋಶೆ, ಇನ್ನೊಂದು ಡಬಲ್ ಕ್ರೋಶೆ. ನೋಡಿ ಈ ತರ ಕಾಣಿಸುತ್ತೆ ಡಿಸೈನು. ಅಲ್ಲಿಂದ ನೋಡಿ ಕಂಪ್ಲೀಟ್ ಆಗಿದೆ ಅಲ್ವಾ. ನಾರ್ಮಲ್ ಆಗಿ ನಾವು ಇಲ್ಲಿ ಫಿನಿಶಿಂಗ್ ಕೊಡ್ಬೇಕಾಗಿ ಲಾಕ್ ಮಾಡ್ಬೇಕಾದ್ರೆ 2 ಡಬಲ್ ಕ್ರೋಶೆ ಹಾಕ್ಬಿಟ್ಟು ಲಾಕ್ ಮಾಡ್ತಾ ಇದ್ದೆ. ಇದ್ರಲ್ಲಿ ನಾನು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ತೀನಿ. ಯಾವ ತರ ಅಂದ್ರೆ 2 ಸಲ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಅಲ್ಲಿಂದ ಇಲ್ಲಿ ಗ್ಯಾಪ್ ಇದೆ ನೋಡಿ, ಇಲ್ಲಿ ಲಾಕ್ ಮಾಡಿದ್ದೆ, ಇಲ್ಲಿ ಗ್ಯಾಪ್ ಇದೆ ಅಲ್ವಾ, ಕಾಣಿಸ್ತಾ ಇದೆ ಅಂತ ಅನ್ಕೋತೀವಿ. ಡಿಸೈನ್ದು ಒಳಗಡೆ ಒಂದು ಗ್ಯಾಪ್ ಇದೆ, ಇಲ್ಲಿ ಲಾಕ್ ಮಾಡಿದ್ರಲ್ಲಿ ಡಿಸೈನ್ ಲಾಕ್ ಮಾಡಿದ್ದೆ ನೋಡಿ. ಆ ಗ್ಯಾಪ್ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. 2ರಲ್ಲಿ 1 2ರಲ್ಲಿ 1 ಮತ್ತೆ 2ರಲ್ಲಿ 1 ತ್ರಿಬಲ್ ಕ್ರೋಶೆ ಆಯ್ತು. ಯಾಕೆ ಅಂದ್ರೆ ತ್ರಿಬಲ್ ಕ್ರೋಶೆ ಹಾಕಿದೀನಿ ಅಂದ್ರೆ ಡಿಸೈನ್ ಸ್ವಲ್ಪ ದೊಡ್ಡದಾಗಿದೆ. ನಾವು ಡಬಲ್ ಕ್ರೋಶೆ ಹಾಕಿದ್ರೆ ಸುಕ್ ಬರುತ್ತೆ, ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ನಾನು ಈ ತರ ಮಾಡಿದೀನಿ. ನೋಡಿ ಈ ತರ ಕಾಣಿಸುತ್ತೆ. ಮತ್ತೆ ಎಲ್ ಬರುತ್ತೆ ಅಲ್ಲಿಗೆ ಲಾಕ್ ಕರೆಕ್ಟ್ ಆಗಿ ಲಾಕ್ ಮಾಡ್ಕೋಬೇಕು. ಎಲ್ ಬರುತ್ತೆ ಅಲ್ಲಿಗೆ ಲಾಕ್. ನೋಡಿ ಕರೆಕ್ಟ್ ಆಗಿ ಲಾಕ್ ಮಾಡ್ಕೊಂಡ್ರೆ ಈ ತರ ಡಿಸೈನ್ ಬರುತ್ತೆ. ನೋಡಿ ಈ ತರ ಬರುತ್ತೆ ಡಿಸೈನ್. ಅಲ್ಲಿಂದ 4 ಚೈನ್ 1 2 3 4. ನೀವು 4 ಬೇಕಾದ್ರೆ ಹಾಕೋಬಹುದು, 5 ಬೇಕಾದ್ರೇನು ಹಾಕೋಬಹುದು. 5 ಚೈನ್ 4 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ 1 2 3 4 ಲಾಕ್ ಇರೋ ಕಡೆ ಲಾಕ್ ಕರೆಕ್ಟ್ ಆಗಿ ಲಾಕ್ ಮಾಡ್ಕೋಬೇಕು. ದಾರ ಮೇಲೆ ಮಾಡ್ಕೊಳ್ತೀನಿ. 1 ಬೀಡ್ ಲಾಕ್, ಎಲ್ ಬರುತ್ತೆ ಅಲ್ಲಿಗೆ ಲಾಕ್. 5 ಚೈನ್ 1 2 3 4 5. ಸೀರೆನ ಟರ್ನ್ ಮಾಡ್ಕೊಳ್ತೀನಿ. ಇಲ್ಲಿ ಬೀಡ್ ಲಾಕ್ ಮಾಡಿದ್ದೆ ಅಲ್ವಾ, ಅಂದ್ರೆ 4 ಚೈನ್ ಹಾಕಿ ಲಾಕ್ ಮಾಡಿದ್ದೆಲ್ಲ ಅದ್ರ ಒಳಗಡೆಗೆನೆ ಲಾಕ್ ಮಾಡ್ಕೊಳ್ತೀನಿ. ಈ ತರ ಲಾಕ್ ಮಾಡ್ಕೋಬೇಕು. 2 ಚೈನ್ 1 2. ಸೀರೆನ ಟರ್ನ್ ಮಾಡ್ಕೊಳ್ತೀನಿ ಫ್ರಂಟ್ ಸೈಡ್ಗೆ. ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ಬೇಕು. ಈ ತರ ಡಬಲ್ ಕ್ರೋಶೆ, ಇದೇ ತರ ಡಬಲ್ ಕ್ರೋಶೆ 13 ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿಗ ನಾನು 13 ಡಬಲ್ ಕ್ರೋಶೆ ಹಾಕೊಂಡಿದೀನಿ. ಇಲ್ಲಿ ಬರುತ್ತೆ ಅಲ್ಲಿಗೆ ಕರೆಕ್ಟ್ ಆಗಿ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ತರ ಲಾಕ್ ಮಾಡ್ಕೋಬೇಕು. ಲಾಕ್ ಆದ್ಮೇಲೆ ಒಂದು ಚೈನ್ ಹಾಕೊಳ್ತೀನಿ, ಟರ್ನ್ ಮಾಡ್ಕೊಳ್ತೀನಿ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಇಲ್ಲಿ ನೋಡಿ ಹೋಲ್ ಕಾಣಿಸ್ತಾ ಇದೆ ಅಲ್ವಾ, ನೋಡಿ ಈ ಹೋಲ್ಗೆ ನೀಡಲ್ ಹಾಕಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅಲ್ಲಿಂದ ದಾರ ಮೇಲೆ ಮಾಡಿಕೊಂಡು ಒಂದು ಬೀಡ್ ಹಾಕೊಳ್ತೀನಿ. ನೋಡಿ ಇಲ್ಲಿ ಅದ್ರ ಪಕ್ಕದಲ್ಲೇ ಇನ್ನೊಂದು ಹೋಲ್ ಕಾಣಿಸ್ತಾ ಇದೆ, ಡಬಲ್ ಕ್ರೋಶೆ ಮೇಲ್ಗಡೆ ಒಂದು ಹೋಲು, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಅಲ್ಲಿಂದ ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಹೋಲ್ ಕಾಣಿಸುತ್ತೆ, ಅಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕೊಳ್ತೀನಿ. ಅಲ್ಲಿಂದ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕೊಳ್ತೀನಿ. ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. ಒಂದು ಬೀಡ್ ಹಾಕಿ ಲಾಕ್ ಮಾಡಬೇಕು. ಇನ್ನು 2 ಹಾಗೇನೆ ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಅದ್ರ ಪಕ್ಕದಲ್ಲಿ ಇನ್ನೊಂದು ಹೋಲ್ ಕಾಣಿಸ್ತಾ ಇದೆ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ. ಮತ್ತೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಹೋಲ್ ಕಾಣಿಸ್ತಾ ಇದೆ, ಅಲ್ಲಿಗೆ ಇನ್ನೊಂದು ಸಿಂಗಲ್ ಕ್ರೋಶೆ. ಮತ್ತೆ ಇನ್ನೊಂದು ಹೋಲ್ಗೆ ಹಾಕಿ ಇನ್ನೊಂದು ಸಿಂಗಲ್ ಕ್ರೋಶೆ. ಹೀಗೇನೆ ಈ ಡಿಸೈನ್ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ 4 ಬೀಡು ಹಾಕಿ
ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಡಿಸೈನು. ನೋಡಿ ತೋರಿಸ್ತೀನಿ. ಒಂದು ಸಿಂಗಲ್ ಕ್ರೋಶೆ, ಅಲ್ಲಿಂದ ಬೀಡ್, 2 ಸಿಂಗಲ್ ಕ್ರೋಶೆ, ಅಲ್ಲಿಂದ ಬೀಡ್ ಹಾಕಿ ಲಾಕ್ ಮಾಡಿಕೊಂಡು ಅಲ್ಲಿಂದ ಸಿಂಗಲ್ ಕ್ರೋಶೆ ಈ ಥರ ಹಾಕಿದ್ದೀನಿ. ಅಲ್ಲಿಂದ 2 ಚೈನ್ 2 ಫ್ರಂಟಿಗೆ ಸೀರೆನ ಟರ್ನ್ ಮಾಡ್ಕೊಳ್ತೀನಿ. ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ ಹೋಲ್ ಕಾಣಿಸುತ್ತೆ, ಆ ಹೋಲ್ಗೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಒಂದು ಡಬಲ್ ಕ್ರೋಶೆ, 2 ಸಲ 2 ಚೈನ್ ಹಾಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇಲ್ಲಿ ಒಂದು ಡಬಲ್ ಕ್ರೋಶೆ ಹಾಕಿದ್ದೆಲ್ಲ ಅಲ್ಲಿಗೆ ನೀಡಲ್ ಹಾಕಿ ನೋಡಿ ಇನ್ನೊಂದ್ಸಲ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಡಬಲ್ ಕ್ರೋಶೆ ಹಾಕಿದ್ದೆಲ್ಲ ಅದ್ರ ಒಳಗಡೆನೆ ನೀಡಲ್ ಹಾಕಬೇಕು. ಹೋಲ್ ಇದೆ ಅಲ್ಲಿಗೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಒಂದು ಡಬಲ್ ಕ್ರೋಶೆ ಹಾಕೊಂಡೆ, 1 ಬೀಡ್, ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಬೀಡ್ನ ಫ್ರಂಟ್ಗೆ ಮಾಡಿಕೊಂಡು ಹೀಗೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಅದೇ ಪ್ಲೇಸ್ಗೆನೆ ನೀಡಲ್ ಹಾಕಿ ನೋಡಿ, 2ರಲ್ಲಿ 1, 2ರಲ್ಲಿ 1, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಅಲ್ಲಿಂದ 2ರಲ್ಲಿ 1, 2ರಲ್ಲಿ 1 ನೋಡಿ ಈ ತರ ಆದ್ಮೇಲೆ ಇಲ್ಲಿ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ ನೋಡಿ, ಫಸ್ಟ್ ಹೋಲ್ ಕಾಣಿಸ್ತಾ ಇದೆಯಲ್ಲ ಬೀಡ್ ಪಕ್ಕದಲ್ಲಿ, ಆ ಹೋಲ್ಗೆ ನೀಡಲ್ ಹಾಕ್ತೀನಿ. ದಾರಾನ ಮೇಲೆ ಎಳ್ಕೊಳ್ತೀನಿ. ಒಂದು ಡಬಲ್ ಕ್ರೋಶೆ ನೋಡಿ ಈ ತರ ಬರುತ್ತೆ ಡಿಸೈನ್. 2 ಚೈನ್ 1 2, ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ನೋಡಿ ಈ ತರ 2ರಲ್ಲಿ 1, 2ರಲ್ಲಿ 1 ಬೀಡ್, ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಅದೇ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಬೀಡ್ನ ಫ್ರಂಟ್ಗೆ ಮಾಡಿಕೊಂಡು ಒಂದು ಡಬಲ್ ಕ್ರೋಶೆ, 2ರಲ್ಲಿ 1, 2ರಲ್ಲಿ 1, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ಡಬಲ್ ಕ್ರೋಶೆ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ಡಬಲ್ ಕ್ರೋಶೆ ನೋಡಿ ಈ ತರ ಮಾಡ್ಕೋಬೇಕು. ಡಿಸೈನ್ ಈ ತರ ಕಾಣಿಸುತ್ತೆ. ಇಲ್ಲಿ ನೋಡಿ, ಬೀಡ್ ಪಕ್ಕದಲ್ಲೇ ಒಂದು ಹೋಲ್ ಕಾಣಿಸ್ತಾ ಇದೆ ಅಲ್ವಾ, ನೋಡಿ ಇಲ್ಲಿ ಅಂದ್ರೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಹೋಲ್ಗೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಂಡು ಒಂದು ಡಬಲ್ ಕ್ರೋಶೆ ನೋಡಿ ಈ ತರ ಬರಬೇಕು ಡಿಸೈನು. ನೋಡಿ ಈ ತರ 2 ಟೈಮ್ಸ್ ಚೈನ್ ಹಾಕೊಳ್ತೀನಿ. ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಂಡು ಇಲ್ಲಿ ಗ್ಯಾಪ್ ಇದೆ ನೋಡಿ, ಗ್ಯಾಪ್ನ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಂಡು 2ರಲ್ಲಿ 1, 2ರಲ್ಲಿ 1, ಮತ್ತೆ ಬೀಡ್ನ ಎಳ್ಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಅಲ್ಲಿಂದ 2ರಲ್ಲಿ 1, 2ರಲ್ಲಿ 1, ಅಲ್ಲಿಂದ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಸೇಮ್ ಗ್ಯಾಪ್ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಮತ್ತೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಮತ್ತೆ ಡಬಲ್ ಕ್ರೋಶೆ ನೋಡಿ ಈ ತರ ಬರಬೇಕು. ಇಲ್ಲಿ ಹೋಲ್ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಬೀಡ್ ಪಕ್ಕ, ಅದೇ ಹೋಲ್ಗೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೋಬೇಕು. ಅಂದ್ರೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಅದೇ ಹೋಲ್ಗೆ ನೀಡಲ್ ಹಾಕಿ, ಅಂದ್ರೆ ಬೀಡ್ ಪಕ್ಕದಲ್ಲಿ ಒಂದು ಹೋಲ್ ಕಾಣಿಸುತ್ತೆ ಅಲ್ಲ, ಅಲ್ಲಿ ಅದ್ರೊಳಗಡೆಯಿಂದ ಒಂದು ಡಬಲ್ ಕ್ರೋಶೆ. ಹೀಗೆ ಬೀಡ್ ಹಾಕೊಂಡು ಎಳ್ಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಗ್ಯಾಪ್ ಒಳಗಡೆ ಡಬಲ್ ಕ್ರೋಶೆ ಹಾಕಿದೆ ಅಲ್ಲ, ಅದ್ರ ಗ್ಯಾಪ್ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಅಲ್ಲಿಂದ ಬೀಡ್ನ ಮುಂದಕ್ಕೆ ಮಾಡಿ ಒಂದು ಡಬಲ್ ಕ್ರೋಶೆ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಸೇಮ್ ಪ್ಲೇಸ್ಗೆನೆ ಹೋಲ್ಗೆನೆ ನೀಡಲ್ ಹಾಕಿ ನೋಡಿ, ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಒಂದು ಡಬಲ್ ಕ್ರೋಶೆ, ಮತ್ತೆ ಇನ್ನೊಂದು ಡಬಲ್ ಕ್ರೋಶೆ, ಸೇಮ್ ಗ್ಯಾಪ್ ಒಳಗಡೆನೆ ನೀಡಲ್ ಹಾಕೋಬೇಕು ನೋಡಿ ಈ ತರ ಬರುತ್ತೆ. ಅಲ್ಲಿಂದ 2 ಸಲ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಗ್ಯಾಪ್ ಇದೆ ಕಾಣಿಸ್ತಾ ಇದೆಯಾ, ಈ ಗ್ಯಾಪ್ ಒಳಗಡೆ ಈ ಗ್ಯಾಪ್ ತೋರಿಸ್ತೀನಿ. ಇಲ್ಲಿ ಈ ಗ್ಯಾಪ್, ಈ ಡಿಸೈನ್ ಒಳಗಡೆ ಒಂದು ಗ್ಯಾಪ್ ಇದೆ, ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ದಾರಾನ ಮೇಲೆ ಎಳ್ಕೊಂಡು 2ರಲ್ಲಿ 1, 2ರಲ್ಲಿ 1, ಮತ್ತೆ 2ರಲ್ಲಿ 1 ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಬರುತ್ತೆ ಡಿಸೈನು. ನಾನು ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ನೋಡಿ, ನಾನೀಗ ಡಿಸೈನ್
ಕಂಪ್ಲೀಟ್ ಮಾಡಿ ಕುಚ್ಚು ಕೂಡ ಹಾಕಿದ್ದೀನಿ. 157 ದಾರದಿಂದ ಕುಚ್ಚು ಹಾಕಿದ್ದೀನಿ. ಕುಚ್ಚು ಹಾಕಿದ್ಮೇಲೆ ಈ ಥರ ಕಾಣಿಸುತ್ತೆ. ನೀವು ಇದಕ್ಕೆ ಬೇಕಾದರೆ ಬೀಡ್ ಕೂಡ ಸೇರಿಸಿ ಕುಚ್ಚು ಹಾಕ್ಬೋದು. ನಾನು ಸಿಂಪಲ್ ಆಗಿ ನಾರ್ಮಲ್ ಬೇಬಿ ಕುಚ್ಚು ಹಾಕಿದ್ದೀನಿ. 157 ದಾರ ತಗೊಂಡು ಕುಚ್ಚು ಹಾಕಿದ್ದೀನಿ. ತುಂಬಾ ಚೆನ್ನಾಗಿದೆ ಡಿಸೈನು. ನಿಮಗೂ ಕೂಡ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಅಂತ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಹೊಸೊಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆಯೇ ಇದಕ್ಕೆ ಚಾರ್ಜ್ ಮಾಡ್ಬೋದು. ಅಂದರೆ 750ಇಂದ 850ವರೆಗೂ ಚಾರ್ಜ್ ಮಾಡಬಹುದು. ಪ್ಲೇಸ್ ಡಿಪೆಂಡ್ ಆಗುತ್ತೆ. ನೀವು ಕೂಡ ಇದನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೊಂದು ಡಿಫ್ರೆಂಟ್ ಆದ ಸಾರಿ ಕುಚ್ಚಿನೊಂದಿಗೆ ಬರ್ತೀನಿ ಅಲ್ಲಿವರೆಗೂ. ಥ್ಯಾಂಕ್ ಯು. ಬಾಯ್.